ಇನ್ನು ಬಳ್ಳಾರಿ ರಕ್ತ ರಾಜಕೀಯಕ್ಕೆ ಬಳ್ಳಾರಿ ಎಸ್ಪಿ ತಲೆದಂಡ ಆಗಿದೆ. ಬಳ್ಳಾರಿಯ ಎಸ್ಪಿ ಪವನ್ ನೆಜ್ಜೂರು ಅವರನ್ನ ಅಮಾನತುಗೊಳಿಸಲಾಗಿದೆ. ಹೊಸ ವರ್ಷದ ದಿನ ರಾತ್ರಿ ಬಳ್ಳಾರಿಯಲ್ಲಿ ನಡೆದಂತ ಫೈರಿಂಗ್ನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದಾನೆ. ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ, ಗಾಲಿ ಜನಾರ್ದನ್ ರೆಡ್ಡಿ ಬೆಂಬಲಿಗರ ನಡುವೆ ಬರೀ 20/20 ಬ್ಯಾನರ್ ಇಡೀ ಜಿಲ್ಲೆಯಲ್ಲಿ ಸಂಘರ್ಷವನ್ನೇ ಸೃಷ್ಟಿಸಿದೆ. ಮತ್ತೊಂದು ಕಡೆ ಬಳ್ಳಾರಿ ಎಸ್ಪಿ ತಲೆದಂಡ ಆಗಿದೆ. ಬಳ್ಳಾರಿಯ ಎಸ್ಪಿ ಆದಂಥ ಪವನ್ ನೆಜ್ಜೂರು ಅವರನ್ನು ಅಮಾನತುಗೊಳಿಸಲಾಗಿದೆ. ಎಸ್ಪಿ ಪವನ್ ನೆಜ್ಜೂರು ಅಮಾನತು ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ನಿನ್ನೆಯಷ್ಟೇ ಬಳ್ಳಾರಿಯ ಎಸ್ಪಿ ಆಗಿ ಅಧಿಕಾರವನ್ನು ಸ್ವೀಕರಿಸಿದ್ರು. ಎಸ್ಪಿ ಆಗಿ ಚಾರ್ಜ್ ತೆಗೆದುಕೊಂಡ ದಿನವೇ ಈ ಒಂದು ಗಲಾಟೆ ನಡೆದಿದೆ. ಘರ್ಷಣೆ ನಿಯಂತ್ರಿಸುವಲ್ಲಿ ವಿಫಲ ಅಂತ ಅವರನ್ನ ಅಮಾನತುಗೊಳಿಸಲಾಗಿದೆ. ಡಿಐಜಿಪಿ ಶಿಫಾರಸು ಮೇರೆಗೆ ಸರ್ಕಾರ ಅಮಾನತು ಮಾಡಿದೆ. ನೋಡಿ, ಇಲ್ಲಿ ಒಂದೇ ದಿನಕ್ಕೆ ಅಂದರೆ ಯಾವಾಗ ಅವರು ಚಾರ್ಜ್ ತಗೊಳ್ತಾರೆ ಅವತ್ತೇ ಅವರನ್ನು ಸಸ್ಪೆಂಡ್ ಮಾಡುವಂಥ ಕೆಲಸ ಆಗಿರುವಂಥದ್ದು. ವಾಲ್ಮೀಕಿ ಪುತ್ಥಳಿ ಅನಾವರಣ ನಿಮಿತ್ತ ಬಳ್ಳಾರಿಯಲ್ಲಿ ಏನು ಬ್ಯಾನರ್ ಹಾಕುವಂಥ ಸಂಬಂಧ ಶಾಸಕ ಭರತ್ ರೆಡ್ಡಿ ಹಾಗೆಯೇ ಗಾಲಿ ಜನಾರ್ದನ್ ರೆಡ್ಡಿ ಬೆಂಬಲಿಗರ ನಡುವೆ ಗಲಾಟೆ ಆಯಿತು. ಪೊಲೀಸರು ಅಶ್ರುವಾಯು ಮೂಲಕ ಗಲಾಟೆಯನ್ನು ಹತೋಟಿಗೆ ತಂದರು. ಬಟ್ ಆದರೆ ಎಸ್ ಪಿ ಆಗಿ ಚಾರ್ಜ್ ತೆಗೆದುಕೊಂಡ ಒಂದೇ ದಿನದಲ್ಲಿ ಬಳ್ಳಾರಿಯ ಎಸ್ ಪಿ ಪವನ್ ನೆಜ್ಜೂರು ಅವರನ್ನು ಅಮಾನತು ಮಾಡಲಾಗಿದೆ. Suspended, sir. I have suspended SP of Ballari district. BJP pre-planned BJP allegation. SP suspend ಮಾಡಿದ್ದಾರೆ. Suspended, sir. Suspended SP of Ballari district. BJP pre-planned BJP